ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ನಿಮ್ಮ ಸೌಂದರ್ಯದ ರಕ್ಷಣೆ ಹೇಗೆ ಮಾಡಬೇಕು ನೋಡೋಣ. ಬೇಸಿಗೆಯ ಸುಡು ಬಿಸಿಲಿಗೆ ಚರ್ಮ ಸೊಕ್ಕುಗಟ್ಟುವುದು ಹಾಗೂ ಕಾಂತಿಯನ್ನು ಕಳೆದುಕೊಳ್ಳುವುದು. ಆದುದರಿಂದ ಬೇಸಿಗೆಯಲ್ಲಿ ಚರ್ಮ ಮತ್ತು ಕೂದಲಿಗೆ ನಮ್ಮ ಕೈಲಾದಷ್ಟು ರಕ್ಷಣೆ ಮಾಡಿಕೊಳ್ಳುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಹೊರಗೆ ಹೋಗುವಾಗ ತಲೆಗೆ ಸ್ಕಾರ್ಫ್ ಹಾಗೂ ಕೈಕಾಲು ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಕೊಂಡರೆ ಬಿಸಿಲಿನಿಂದ ಸನ್ಬರ್ನ್ ಆಗುವುದನ್ನು ತಡೆಯಬಹುದು. ಬೇಸಿಗೆಗೆ ಯಾವಾಗಲೂ ತಂಪಾದ ಪಾನೀಯಗಳಾದ ಎಳೆನೀರು, ನೀರು ಮಜ್ಜಿಗೆ, ಶರಬತ್ತು ಹಾಗೂ ಹಣ್ಣುಗಳ ಜ್ಯೂಸ್ಗಳನ್ನು ತೆಗೆದುಕೊಳ್ಳಿ. ಕೊಕೊ ಕೋಲಾ, ಪೆಪ್ಸಿ ಇಂತಹ ಪಾನೀಯಗಳನ್ನು ಬಳಸುವುದನ್ನು ಕಡಿಮೆ ಮಾಡಿಕೊಳ್ಳಿ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿದರೆ ಒಳ್ಳೆಯದು. ಇದರಿಂದ ಬೆವರಿನ ವಾಸನೆ ಹಾಗೂ ದೇಹಕ್ಕೆ ಆದ ಆಯಾಸ ಕಡಿಮೆಯಾಗುತ್ತದೆ. ಬೇಸಿಗೆಯಲ್ಲಿ ಉಷ್ಣತೆಯಿಂದಾಗಿ ಕಣ್ಣುರಿ ಉಂಟಾಗುತ್ತದೆ. ಅದಕ್ಕೆ ಪರಿಹಾರವಾಗಿ ಸೌತೆಕಾಯಿಯನ್ನು ತುರಿದು ಕಣ್ಣಿನ ಮೇಲೆ 15 ನಿಮಿಷ ಇಟ್ಟು ನಂತರ ಕಣ್ಣನ್ನು ತಣ್ಣೀರಿನಿಂದ ತೊಳೆಯಿರಿ. ಬಾಳೆಹಣ್ಣನ್ನು ಹೆಚ್ಚಾಗಿ ಸೇವಿಸಿ. ಇದರಿಂದ ಬಿಸಿಲಿನ ತಾಪಕ್ಕೆ ದೇಹದಲ್ಲಿ ಕರಗಿ ಹೋಗುವ ಖನಿಜ ಲವಣಗಳನ್ನು ಇವು ದೊರಕಿಸಿಕೊಡುತ್ತದೆ. ಬೇಸಿಗೆಯಲ್ಲಿ ಚರ್ಮದ ತೊಂದರೆ ಜಾಸ್ತಿ ಇರುತ್ತದೆ. ಆದ್ದರಿಂದ ಸ್ನಾನಕ್ಕೆ 15 ನಿಮಿಷಗಳ ಮುಂಚೆ ನಿಂಬೆ ರಸದೊಂದಿಗೆ ಅರಶಿನ ಪುಡಿ ಬೆರೆಸಿ ದೇಹಕ್ಕೆಲ್ಲ ಲೇಪಿಸಿ ನಂತರ ಸ್ನಾನ ಮಾಡಿ. ಬೇಸಿಗೆಯಲ್ಲಿ ಸ್ನಾನವಾದ ನಂತರ ಮೈಗೆಲ್ಲ ಕೂಲ್ ಟಾಲ್ಕಮ್ ಪೌಡರ್ ಬಳಸುವುದು ಉತ್ತಮ. ಇದರಿಂದ ಬೆವರಿನ ವಾಸನೆ ಹಾಗೂ ಮೈಗೆ ತಂಪಾಗುತ್ತದೆ. ಬೇಸಿಗೆಯಲ್ಲಿ ಯಾವಾಗಲೂ ಬಿಳಿಯ ಹಾಗೂ ಒಳ್ಳೆಯ ಕಾಟನ್ ಬಟ್ಟೆಗಳನ್ನೇ ಧರಿಸಿದರೆ ಉತ್ತಮ. ತ್ವಚೆಯ ಕಾಂತಿಯನ್ನು ಕಾಪಾಡಿಕೊಳ್ಳಲು ಲೋಳೆ ರಸವನ್ನು ಮುಖ, ಮೈಗೆ, ಕೈಕಾಲುಗಳಿಗೆ ಲೇಪಿಸುವುದು ಒಳ್ಳೆಯದು. ಸೌತೆಕಾಯಿ ರಸ ಹಾಗೂ ಟೊಮೆಟೊ ರಸಕ್ಕೆ ಹಾಲಿನ ಕೆನೆ ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ಬಿಸಿಲಿನಿಂದ ಉಂಟಾಗುವ ದುಷ್ಪರಿಣಾಮಗಳು ಕಡಿಮೆಯಾಗುತ್ತದೆ ಮತ್ತು ಮುಖದ ಕಾಂತಿ ಹೆಚ್ಚುತ್ತದೆ. ಕಣ್ಣಿನ ಸುತ್ತ ಕಪ್ಪುಗಳೇ ಇದ್ದರೆ 1 ಹಿಡಿ ಮೆಂತೆಯನ್ನು 2 ಗಂಟೆಗಳ ಕಾಲ ನೆನೆಸಿ ನೀರನ್ನೆಲ್ಲ ತೆಗೆದು ನಂತರ ಅದರೊಂದಿಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಬೆರೆಸಿ ರುಬ್ಬಿ ಅದನ್ನು ಕಣ್ಣಿನ ಸುತ್ತಲೂ ಹಚ್ಚಿದರೆ ಕ್ರಮೇಣ ಕಪ್ಪು ಕಲೆ ಮಾಯವಾಗುತ್ತದೆ. ಮುಖಕ್ಕೆ ಸೋಪನ್ನು ಬಳಸದೆ ಕಡಲೆ ಹಿಟ್ಟನ್ನು ಬಳಸಿದರೆ ತುಂಬಾ ಒಳ್ಳೆಯದು. ಬಿಸಿಲಿನಲ್ಲಿ ಹೊರಗೆ ಹೋಗಿ ಬಂದ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. 15 ದಿನಗಳಿಗೊಮ್ಮೆ ಫೇಶಿಯಲ್ ಮಾಡಿಸಿ. ಇದರಿಂದ ಮುಖ ಮೊಡವೆಯಿಂದ, ಬ್ಲ್ಯಾಕ್ ಹೆಡ್ಸ್ನಿಂದ, ಕಪ್ಪು ಕಳೆಗಳಿಂದ ದೂರವಾಗುತ್ತದೆ ಮತ್ತು ಮುಖ ರಂಗುರಂಗಾಗಿ ಬೆಳಗುತ್ತದೆ. ಬಾಳೆಹಣ್ಣನ್ನು ಕಿವುಚಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ಮೇಲೆ ತಣ್ಣೀರಿನಿಂದ ತೊಳೆಯಿರಿ. ಇದರಿಂದ ಮುಖ ಕಾಂತಿಯುತವಾಗುತ್ತದೆ. ಗಸಗಸೆಯನ್ನು ರಾತ್ರಿ ಇಡೀ ನೆನೆ ಹಾಕಿ ಬೆಳಿಗ್ಗೆ ಹಾಲಿನಲ್ಲಿ ಅರೆದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಒಣಗಿದ ಮೇಲೆ ತಣ್ಣೀರಿನಿಂದ ತೊಳೆಯಿರಿ. ಗಸಗಸೆಯಲ್ಲಿರುವ ನೈಸರ್ಗಿಕ ತೈಲ ಮುಖಕ್ಕೆ ಬೇಕಾಗಿರುವ ತೇವಾಂಶ ನೀಡಿ ಮಾಯಿಶ್ಚರೈಸರ್ ಮಾಡುತ್ತದೆ. ಹಾಲು ಕುದಿಯುತ್ತಿರುವಾಗಲೇ 2 ಚಮಚ ತೆಗೆದುಕೊಂಡು ಅದು ತುಸು ಬೆಚ್ಚಗಿರುವಾಗಲೇ ಮುಖಕ್ಕೆ ಹಚ್ಚಿ ಮೇಲ್ಮುಖವಾಗಿ ಮಸಾಜ್ ಮಾಡಿ. ಇದು ನಿಮ್ಮ ಚರ್ಮವನ್ನು ಮೃದುವಾಗಿಸುತ್ತದೆ. ಒಣ ತ್ವಚೆಯನ್ನು ತೆಗೆದುಹಾಕುತ್ತದೆ. ನಿಮ್ಮ ಮುಖದಲ್ಲಿ ಮೊಡವೆ ಇದ್ದರೆ ಹಾಲಿಗೆ ಸ್ವಲ್ಪ ಉಪ್ಪು ಸೇರಿಸಿ ಮಸಾಜ್ ಮಾಡಬೇಕು. 4 ಹಸಿ ನೆಲಗಡಲೆಯನ್ನು ಹಾಲಿನಲ್ಲಿ ಅರೆದು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದರೆ ಇದು ಕೂಡ ಮುಖಕ್ಕೆ ಬೇಕಾದ ತೇವಾಂಶವನ್ನು ನೀಡಿ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ. ಹಾಲಿನ ದಪ್ಪ ಕೆನೆಗೆ ಸ್ವಲ್ಪ ಅರಶಿನ ಪುಡಿ ಹಾಗೂ ಆಲಿವ್ ಎಣ್ಣೆ ಸೇರಿಸಿ ಮುಖಕ್ಕೆ ಹಚ್ಚಿ ಇದು ಕೂಡ ಮುಖಕ್ಕೆ ಬೇಕಾದ ಎಣ್ಣೆಯ ಅಂಶವನ್ನು ನೀಡಿ ಮುಖವನ್ನು ತಾಜಾಗಿಸುತ್ತದೆ. ಸ್ವಲ್ಪ ಮುಲ್ತಾನಿ ಮಿಟ್ಟಿಗೆ ಪುದೀನ ಎಲೆ ಸೇರಿಸಿ ಅರೆದು ಪೇಸ್ಟ್ ಮಾಡಿ ಫ್ರಿಜ್ಜಿನಲ್ಲಿಡಿ. ರಾತ್ರಿ ಕಳೆದು ಬೆಳಗಾದ ಮೇಲೆ ಫ್ರಿಜ್ಜಿನಿಂದ ಹೊರತೆಗೆದು ಮುಖಕ್ಕೆ ಹಚ್ಚಿ. ನಿಂಬೆ ಎಲೆಯನ್ನು ನೀರಿಗೆ ಹಾಕಿ ಪರಿಮಳ ಹೊರಬರುವವರೆಗೆ ಚೆನ್ನಾಗಿ ಕುದಿಸಿ
ಆ ನೀರನ್ನು ಟ್ರೇಯಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಟು ಗಟ್ಟಿ ಮಾಡಿ ಪ್ರತಿದಿನ ಕೆಲಸಕ್ಕೆ ಅಥವಾ ಹೊರಗೆ ಹೋಗಿ ಬಂದ ಮೇಲೆ ಮುಖ ತೊಳೆದು ನಿಂಬೆ ನೀರಿನ ಐಸ್ ತುಂಡಿನಿಂದ ಮುಖವನ್ನು ಉಜ್ಜಿ. ಇದು ನಿಮ್ಮ ಚರ್ಮವನ್ನು ತಾಜಾ ಆಗಿಸಿ ಎಲ್ಲ ಕೊಳೆಯನ್ನು ತೊಡೆದು ಹಾಕುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.